ವೈಭವ ನ್ಯೂಸ್ಗೆ ಸ್ವಾಗತ. ಎಲ್ಲೆಡೆಯೂ ಜನರಿಂದ ಮೋದಿ ಮೋದಿ ಎನ್ನುವುದನ್ನು ಕೇಳಿ ಕಾಂಗ್ರೆಸ್ಸಿಗರಿಗೆ ಬೇದಿ ಶುರುವಾಗಿದೆ. ಅದಕ್ಕಾಗಿ ಅವರು ಚೆಂಬು ಹಿಡಿದು ಓಡಾಡುತ್ತಿದ್ದಾರೆ. ಫಲಿತಾಂಶದ ನಂತರ ಕಾಂಗ್ರೆಸ್ಗೆ ಚೆಂಬೆ ಗತಿ ಎಂದು ಬಿಜೆಪಿ ಮುಖಂಡ ಸಿಟಿ ರವಿ ಲೇವಡಿ ಮಾಡಿದರು. ನಗರದ ಸತ್ಯ ಗಾರ್ಡನ್ನಲ್ಲಿ ಬಿಜೆಪಿಯಿಂದ ಸಿಂಧನೂರು ಮಸ್ಕಿ ಶಕ್ತಿ ಕೇಂದ್ರಗಳ ಪ್ರಮುಖರ ಸಭೆ ಉದ್ಘಾಟಿಸಿ ಅವರು ಮಾತನಾಡಿದರು. ಬಿಜೆಪಿ 3 ಸಿದ್ಧಾಂತ ಹೊಂದಿ ರಾಜಕಾರಣ ಮಾಡುತ್ತಿದೆ. ದೇಶದ ಭದ್ರತೆ, ಬಡವರಿಗೆ ಶಕ್ತಿ ತುಂಬುವುದು ನಮ್ಮ ನೀತಿ. ಮೋದಿ ಶಾ ಅವರ ಸದೃಢ ನೇತೃತ್ವ, ಫಲಾನುಭವಿಗಳಿಗೆ ನೇರವಾಗಿ ಯೋಜನೆಗಳನ್ನು ಮುಟ್ಟಿಸುವುದು ನಮ್ಮ ನಿಯತ್ತು. ಕಾಂಗ್ರೆಸ್ ಆಡಳಿತದಲ್ಲಿ ಮಧ್ಯವರ್ತಿಗಳೇ ಹಣ ಲೂಟಿ ಮಾಡುತ್ತಿದ್ದರು. ಹೆಣ್ಣು ಮಕ್ಕಳಿಗೆ 2,000 ಕೊಟ್ಟು 5 ಕೆಜಿ ಅಕ್ಕಿ ಕೊಟ್ಟು ನಾನು ಕೊಟ್ಟಿದ್ದೀನಿ, ಉಚಿತ ಕರೆಂಟ್ ಕೊಟ್ಟಿದ್ದೀನಿ, ಬಸ್ ಉಚಿತ ಬಿಟ್ಟಿದ್ದೀನಿ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎದೆ ತಟ್ಟಿಕೊಳ್ಳುತ್ತಿದ್ದಾರೆ. ಪ್ರಪಂಚವೇ ಕೋವಿಡ್ ಆತಂಕದಲ್ಲಿದ್ದಾಗ ಪ್ರತಿಯೊಬ್ಬರಿಗೂ ಉಚಿತ ಲಸಿಕೆ ನೀಡಿ ಜೀವನ ಕೊಟ್ಟಿದ್ದು ಮೋದಿ. ಒಂದು ವೇಳೆ ಸಿದ್ದರಾಮಯ್ಯ ಕೊಟ್ಟಿದ್ದರೆ ಇನ್ನೆಷ್ಟು ಎದೆ ಬಡಿದುಕೊಳ್ಳುತ್ತಿದ್ದರು ಎಂದು ಲೇವಡಿ ಮಾಡಿದರು. ನೆಹರು ಮನೆತನದವರು ಈಗ ಗಾಂಧಿ ಹೆಸರಿಟ್ಟುಕೊಂಡು ಕಾಂಗ್ರೆಸ್ಗೆ ಮಾಲೀಕರು, ಬೇರೆ ಬೇರೆ ಪಕ್ಷಗಳಿಗೆ ಮಾಲೀಕರಿದ್ದಾರೆ. ಬಿಜೆಪಿಗೆ ಮೋದಿ ಶಾ ಮಾಲೀಕರಲ್ಲ, ಅವರು ನಮ್ಮ ನಾಯಕರು. ಬಿಜೆಪಿಗೆ ಕಾರ್ಯಕರ್ತರೇ ಮಾಲೀಕರು. ಚಹಾ ಮಾರುವ ವ್ಯಕ್ತಿ ಪ್ರಧಾನಿಯಾಗಿದ್ದಾರೆ. ಪಕ್ಷ ಕಟ್ಟುವ ಜವಾಬ್ದಾರಿ ಕಾರ್ಯಕರ್ತರ ಮೇಲಿದೆ. ಬೂತ್ ಸಮಿತಿ ಸಕ್ರಿಯಗೊಳಿಸಿ ಮತ ಹಾಕಿಸುವವರೆಗೂ ನಿದ್ರಿಸಬೇಡಿ. ಮೋದಿ ಸರ್ಕಾರ ಸಾಧನೆಗಳನ್ನು ಜನತೆಗೆ ತಿಳಿಸಿ ಯುದ್ಧೋತ್ಸಾಹದಿಂದ ಕೆಲಸ ಮಾಡಿ ದೇಶದ ಮಹತ್ವ ಹೇಳಿ. ದೇಶಕ್ಕಿಂತ ದೊಡ್ಡ ಸಂಗತಿ ಮತ್ತೊಂದಿಲ್ಲ ಎಂದು ಮನವರಿಕೆ ಮಾಡಿ. ಜಾತಿ ಚುನಾವಣೆ ಅಲ್ಲ, ದೇಶ ಉಳಿಸೋ ಚುನಾವಣೆ ಎನ್ನುವುದನ್ನು ಮನದಟ್ಟು ಮಾಡಿ. ಮೋದಿ ವಾರಿಯರ್ಸ್ ಆಗಿ ಕೆಲಸ ಮಾಡಿ ಎಂದು ಕಾರ್ಯಕರ್ತರಿಗೆ ಕಿವಿ ಮಾತು ಹೇಳಿದರು. ಮಾಜಿ ಸಂಸದರಾದ ಕೆ ವಿರೂಪಾಕ್ಷಪ್ಪ, ಶಿವರಾಮೇಗೌಡ, ವಿವಿ ನಾಯಕ್, ಮಾಜಿ ಶಾಸಕರಾದ ಪ್ರತಾಪ್ ಗೌಡ ಪಾಟೀಲ್, ಬಸನಗೌಡ ಬ್ಯಾಗವಟ್, ಮುಖಂಡರಾದ ಚಂದ್ರಶೇಖರ್ ಹಲಗೇರಿ, ಸಂತೋಷ್ ರಾಜಗುರು, ಕೆ ಕರಿಯಪ್ಪ, ಕೊಲ್ಲ ಶೇಷಗಿರಿರಾವ್, ಅಮರೇಗೌಡ ವಿರುಪಾಪುರ್, ರಾಜೇಶ್ ಹಿರೇಮಠ್, ಜೆಡಿಎಸ್ ಅಧ್ಯಕ್ಷ ಬಸವರಾಜ್ ನಾಡಗೌಡ, ಆದಿಮನಿ ವೀರಲಕ್ಷ್ಮಿ, ಎಂ ದೊಡ್ಡ ಬಸವರಾಜ್, ನಗರ ಮಂಡಲ ಅಧ್ಯಕ್ಷ ಮಲ್ಲಿಕಾರ್ಜುನ್ ಜೀನೂರು, ಗ್ರಾಮೀಣ ಮಂಡಲ ಅಧ್ಯಕ್ಷ ವೆಂಕೋಬ್ ನಾಯಕ್ ಸೇರಿದಂತೆ ಅನೇಕರಿದ್ದರು. ಸಂಗತಿ ಮತ್ತೊಂದಿಲ್ಲ ಅನ್ನೋದನ್ನ ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕು. ಇವತ್ತಿನ ಕಾಂಗ್ರೆಸ್ ಅದು ನೀತಿಯ ಆಧಾರದಲ್ಲಿ ರಾಜಕೀಯ ಮಾಡ್ತಾ ಇಲ್ಲ, ನೀತಿಗೆಟ್ಟು ಬಿಟ್ಟಿದೆ. ನೀತಿಗೆಟ್ಟ ರಾಜಕಾರಣ ಮಾಡ್ತಾ ಇದೆ. ನೀತಿಗೆಟ್ಟ ರಾಜಕಾರಣದ ಪರಿಣಾಮವಾಗಿ ತುಕಡೆ ಗ್ಯಾಂಗ್ಗಳೆಲ್ಲ ಕಾಂಗ್ರೆಸ್ ಒಳಗೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಯಾರು ಈ ದೇಶವನ್ನು ತುಂಡು ಮಾಡಬೇಕು ಅಂತ ಬಯಸ್ತಾರೆ ಅವರೆಲ್ಲ ಕಾಂಗ್ರೆಸ್ ಒಳಗೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ತುಂಡು ಮಾಡಿದ್ರೆ ದೇಶದ ಸಂವಿಧಾನ ಇರುತ್ತಾ? ತುಂಡು ಮಾಡಿದ್ರೆ ದೇಶ ಇರುತ್ತಾ? ಅದಕ್ಕೆ ಈ ಚುನಾವಣೆ ದೇಶವನ್ನು ರಕ್ಷಣೆ ಮಾಡೋ ಚುನಾವಣೆ ಅನ್ನೋದನ್ನು ಅವ್ರಿಗೆ ಮನವರಿಕೆ ಮಾಡಿಕೊಡ್ಬೇಕು. ನನ್ನ ಜಾತಿ ಮುಖ್ಯ ಅಂತ ಜಾತಿ ಉಳಿಸ್ಕೊಳ್ಳೋ ಚುನಾವಣೆ ಅಲ್ಲ ಇದು. ಈ ಚುನಾವಣೆ ದೇಶ ಉಳಿಸ್ಕೊಳ್ಳೋ ಚುನಾವಣೆ. ಅವ್ರಿಗೆ ಹೇಳಬೇಕು, ಈ ಚುನಾವಣೆ ಬಡವರಿಗೆ ಬಲ ಕೊಡುವ ನೀತಿಯನ್ನು ಮುಂದುವರಿಸುವ ಚುನಾವಣೆ. ಮೋದಿಯವರ ಪ್ರತಿಯೊಂದು ಯೋಜನೆ ಬಡವರಿಗೆ ಬಲ ಕೊಟ್ಟಿದೆ. ನಾನು ಮಾಧ್ಯಮದವ್ರು ಕೇಳಿದಾಗ ಹೇಳಿದೆ, 3 ಸಂಗತಿಯ ಆಧಾರದಲ್ಲಿ ನಾವು ಚುನಾವಣೆ ಎದುರಿಸ್ತೀವಿ ಅಂತ ಹೇಳಿ. ನಮ್ಮ ನೀತಿ, ನಮ್ಮ ನೇತೃತ್ವ, ನಮ್ಮ ನಿಯತ್ತು. ನಮ್ಮ ನೀತಿ ದೇಶ ಮೊದಲು ಅನ್ನೋದು ನಮ್ಮ ನೀತಿ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ನಮ್ಮ ನೀತಿ. ಬಡವರಿಗೆ ಶಕ್ತಿ ತುಂಬುವುದು ಅಂತ್ಯೋದಯ ನಮ್ಮ ನೀತಿ. ಈ ನೀತಿಯನ್ನು ಬಿಟ್ಟು ನಾವು ಈ 10 ವರ್ಷದಲ್ಲಿ ವ್ಯವಹರಿಸಿಲ್ಲ. ದೇಶದ ಜೊತೆಗೆ ರಾಜಿ ಮಾಡ್ಕೊಂಡಿಲ್ಲ. ಭಾರತೀಯ ಎಲ್ಲೇ ಇದ್ರೂ ಕೂಡ ಅವರ ರಕ್ಷಣೆಗೆ ಬಂದಿರೋದು ನಮ್ಮ ನೀತಿ. ಇಲ್ಲದೇ ಇದ್ರೆ ಉಕ್ರೇನ್ ರಷ್ಯಾ ಯುದ್ಧದ ಮಧ್ಯದಲ್ಲಿ ಸಿಗಾಕೊಂಡಿದ್ದಂತ 23,000 ಜನ ಭಾರತೀಯರನ್ನ ಸುರಕ್ಷಿತವಾಗಿ ಕರ್ಕೊಂಡು ಬರಕ್ಕೆ ಆಗ್ತಿತ್ತ? ಮೋದಿ ಇದರಿಂದ ಅದಾಯ್ತು. ಮೋದಿ ಹೈತೋ ಮುಮ್ಕಿನ್ ಹೈ. ಮೋದಿ ಇದ್ರೆ ಎಲ್ಲವೂ ಸಾಧ್ಯ. ನಿಯತ್ತಿ ಏನು ಅಂದ್ರೆ, ಒಂದು ಕಾಲ ಇತ್ತು, ರಾಜೀವ್ ಗಾಂಧಿ ಪ್ರಧಾನಮಂತ್ರಿ ಆಗಿದ್ದರು 1986. ಆಗ ಕೇಂದ್ರದಿಂದ 100 ರೂಪಾಯಿ ಕಳಿಸಿದ್ರೆ ಸಿಂಧನೂರಿಗೆ ಬರಬೇಕಾದ್ರೆ, ಮಸ್ಕಿಗೆ ಬರಬೇಕಾದ್ರೆ 15 ರೂಪಾಯಿ ಬರ್ತಾ ಇತ್ತು. ಅವತ್ತಿನ ಕಾಲಘಟ್ಟದಲ್ಲಿ ಬಹುತೇಕ ರಾಜ್ಯಗಳಲ್ಲಿ ಆಡಳಿತದಲ್ಲಿ ಇದ್ದಿದ್ದು ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟ್ ಪಾರ್ಟಿಗಳು. ಅಲ್ಲೊಂದು ಕಡೆ ಜನತಾ ಪರಿವಾರ ಇತ್ತು. ಮಧ್ಯ ತಿಂತಿದ್ದ ಕಳ್ಳ ಯಾರು?
ಇವತ್ತು ಧೈರ್ಯವಾಗಿ ಹೇಳ್ಬೋದು, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅಧಿಕಾರ ಸ್ವೀಕಾರ ಮಾಡಿದ ಮೇಲೆ ಡಿಬಿಟಿ ಮೂಲಕ 34 ಲಕ್ಷ ಕೋಟಿ ರೂಪಾಯಿಗಳನ್ನ ನೇರವಾಗಿ ಜನರಿಗೆ ತಲುಪಿಸಿದ್ದಾರೆ. ಮದ್ಯ ತಿನ್ನುವವರಿಗೆ ಅವಕಾಶ ಕೊಟ್ಟಿಲ್ಲ. ಮೈ ನೈ ಕಾವುಂಗ ನಾ ಕಾನೆ ದುಂಗ ಅಂದ್ರೆ ಅರ್ಥ ಇದೆ. ಅಚ್ಚೆ ದಿನ ಎಲ್ಲಿ ಅಂತ ಕೇಳ್ತಾರಲ್ಲ, 100 ರೂಪಾಯಿ ಕಳಿಸಿದ್ರೆ 85 ರೂಪಾಯಿ ತಿಂತಿದ್ದು ಅಚ್ಚೆ ದಿನ ಅಂತ ಕೇಳ್ಬೇಕು ಸಿದ್ದರಾಮಯ್ಯನವರಿಗೆ. 100 ರೂಪಾಯಿ ಒಂದು ತಲುಪುತ್ತಲ್ಲ, ಇದು ಅಚ್ಚೆ ದಿನ ಅಲ್ವಾ ಅಂತ ಕೇಳಬೇಕು. ಒಂದ್ ಕಾಲದಲ್ಲಿ ಊರಿಗೆ ಒಂದೇ ಸೇದಾ ಬಾವಿ, ಅದಕ್ಕೆ ಹಗ್ಗ ಹಾಕಿ ನೀರು ತರಬೇಕಿತ್ತು. ಆಮೇಲೆ ಬಹಳ ವರ್ಷ ಆದ್ಮೇಲೆ 20 ಮನೆ 30 ಮನೆಗೆ ಒಂದು ನಲ್ಲಿ ಘೋಷಣೆ ಆಗ್ತಾ ಇದೀವಿ, ಮೋದಿ ಮತ್ತೊಮ್ಮೆ ಅಂತ ಹೇಳಿ, ಮತ್ತೊಮ್ಮೆ ಮೋದಿ ಅಂತ ಹೇಳ್ತಾ ಇದ್ದೀವಿ. ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂಸದರು ಗೆದ್ದು ಹೋಗದೆ, ಭಾರತೀಯ ಜನತಾ ಪಾರ್ಟಿಯ ಸಂಸದರು ಗೆದ್ದು ಹೋಗದೆ ಮೋದಿಯವರು ಪ್ರಧಾನಮಂತ್ರಿ ಆಗಕ್ಕಾಗಲ್ಲ. ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳಿದ್ರೆ 272+ ಸಂಸದರು ಗೆದ್ದಾಗ ಮಾತ್ರ ಅದು ಸಾಧ್ಯ. 200 ಸ್ಥಾನಗಳಿಗೆ ಮಾತ್ರ ಸ್ಪರ್ಧೆ ಮಾಡಿದೆ. ಒಂದು ಸರ್ಕಾರ ಮಾಡೋದಕ್ಕೆ 273 ಸದಸ್ಯರ ಬೆಂಬಲ ಬೇಕು. ರಾಷ್ಟ್ರವನ್ನು ವಿಶ್ವ ಮಟ್ಟದಲ್ಲಿ ಎತ್ತರಿಸೋದಕ್ಕೆ, ರಾಷ್ಟ್ರ ಗೌರವವನ್ನು ಜಗತ್ತಿನಲ್ಲಿ ತಾವೆಲ್ಲರೂ ಕೂಡ ಆ ಜವಾಬ್ದಾರಿ ಹೊತ್ತುಕೊಂಡು ಪಕ್ಷವನ್ನು ಮುನ್ನಡೆಸುವ ಕೆಲಸವನ್ನ ಮಾಡಬೇಕು ಅಂತಕ್ಕಂಥ ವಿನಂತಿ. ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ JDS ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ ನಾಡಗೌಡ ಸರ್ ಮಾತಾಡಬೇಕು. ಅದೇ ರೀತಿಯಾಗಿ ರಾಜ್ಯ ಮೇ 3ರಂದು ಸಿಂಧನೂರು ನಗರದ ಬಾಲಕರ ಸರ್ಕಾರಿ ಪದವಿ ಕಾಲೇಜು ಆವರಣದಲ್ಲಿ ಬಿಜೆಪಿ ಅಭ್ಯರ್ಥಿ ಪರ ಬಹಿರಂಗ ಸಭೆ ಹಮ್ಮಿಕೊಂಡಿದ್ದು HD ಕುಮಾರಸ್ವಾಮಿ, BY ವಿಜಯೇಂದ್ರ ಭಾಗವಹಿಸಲಿದ್ದಾರೆ ಎಂದು ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ ಹೇಳಿದರು. ಅವರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಬಿಜೆಪಿ ಅಭ್ಯರ್ಥಿ ಪರ JDS ರಾಜ್ಯಾಧ್ಯಕ್ಷ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ, ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ, ಮಾಜಿ ಸಚಿವ B ಶ್ರೀರಾಮುಲು ಭಾಗವಹಿಸಿ ಮಾತನಾಡಲಿದ್ದಾರೆ. 30 ರಿಂದ 40 ಸಾವಿರ ಜನ ಸೇರುವ ನಿರೀಕ್ಷೆ ಇದೆ ಎಂದರು. ಪ್ರಜ್ವಲ್ ಪ್ರಕರಣದಲ್ಲಿ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಸಣ್ಣತನದ ರಾಜಕೀಯ ಮಾಡಿ ಬೆಂಗಳೂರು ಗ್ರಾಮಾಂತರ ಸೇರಿದಂತೆ ಹಲವೆಡೆ ಪೆನ್ ಡ್ರೈವ್ ಹಂಚಿಕೆ ಮಾಡುವ ಮೂಲಕ ದೇವೇಗೌಡರ ಕುಟುಂಬಕ್ಕೆ ಮಸಿ ಬಳಿಯುವ ಕೆಲಸ ಮಾಡುತ್ತಿದ್ದಾರೆ. ವೈಯಕ್ತಿಕ ವಿಚಾರಗಳನ್ನು ಬಹಿರಂಗಗೊಳಿಸಲು ಕಾನೂನಿನಲ್ಲಿ ಅವಕಾಶವಿಲ್ಲ. ವಿಡಿಯೋ ಬಹಿರಂಗಗೊಳಿಸಿ ಮಹಿಳೆಯರಿಗೆ ಅವಮಾನ ಮಾಡುವಂತಹ ಕೆಲಸಕ್ಕೆ DK ಶಿವಕುಮಾರ್ ನೇರವಾಗಿ ಕಾರಣೀಕರ್ತರಾಗಿದ್ದಾರೆ. ಇಂತಹ ವಿಡಿಯೋಗಳನ್ನು ಬಳಸಿಕೊಳ್ಳುವ DKಶಿಗೆ ನಾಚಿಕೆಯಾಗಬೇಕು. ಈ ಹಿಂದೆ ರಮೇಶ್ ಜಾರಕಿಹೊಳಿ ಅವರ ಹೆಸರು ಕೆಡಿಸಲು ವಿಡಿಯೋ ಹರಿಬಿಡಲಾಗಿತ್ತು. ಕಾಂಗ್ರೆಸ್ನವರು ಧೈರ್ಯದಿಂದ ಚುನಾವಣೆ ಎದುರಿಸಿ ಗೆಲ್ಲಲು ಸಾಧ್ಯವಿಲ್ಲ. ಇಂತಹ ಸಣ್ಣತನ ರಾಜಕೀಯ ಮಾಡುತ್ತಿದ್ದಾರೆ. ತಮ್ಮದೇ ಸರ್ಕಾರವಿದ್ದರೂ ಸಹ ಕಾಂಗ್ರೆಸ್ನವರು ಪ್ರತಿಭಟನೆ ನಡೆಸುತ್ತಿರುವುದು ಎಷ್ಟು ಸರಿ? ಅವರದೇ ಸರ್ಕಾರವಿದೆ. ಪ್ರಜ್ವಲ್ ಪ್ರಕರಣದಲ್ಲಿ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಶಿಕ್ಷೆ ನೀಡಲಿ ಎಂದ ಅವರು, ಪ್ರಜ್ವಲ್ ರೇವಣ್ಣ ಅವರನ್ನು ಈಗಾಗಲೇ JDS ಪಕ್ಷದಿಂದ ಅಮಾನತುಗೊಳಿಸಲಾಗಿದೆ. ಸರ್ಕಾರ SIT ರಚಿಸಿದೆ, ತನಿಖೆ ಮಾಡಲಿ. ಅಪರಾಧಿ ಎಂದು ಸಾಬೀತಾಗಲಿ. ಈ ನೆಲದ ಕಾನೂನು ಪ್ರಕಾರ ಶಿಕ್ಷೆಯಾಗಲಿ ಎಂದರು. ಕಾಂಗ್ರೆಸ್ನವರಿಗೆ ದಲಿತರ ಮತ ಕೇಳುವ ನೈತಿಕತೆ ಇಲ್ಲ. ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ 2 ಬಾರಿ ಚುನಾವಣೆಯಲ್ಲಿ ಸೋಲಿಸಿದ್ದರು. ಅಂಬೇಡ್ಕರ್ ನಿಧನರಾದಾಗ ಸ್ಮಾರಕ ನಿರ್ಮಾಣಕ್ಕೆ ಜಾಗ ಕೊಡಲಿಲ್ಲ. ಅಂಬೇಡ್ಕರ್ ಹೆಸರು ಬಳಸಿಕೊಳ್ಳುತ್ತಿರುವ ಕಾಂಗ್ರೆಸ್ನವರಿಗೆ SC ST ಸಮುದಾಯದ ಮತ ಕೇಳುವ ನೈತಿಕ ಹಕ್ಕಿಲ್ಲ ಎಂದು ನಾಡಗೌಡ ಆರೋಪಿಸಿದರು. ತಮಗೆಲ್ಲ ಗೊತ್ತಿರುವ ಹಾಗೆ ಚುನಾವಣೆ ರಂಗೇರ್ತಾ ಇದೆ. ನಾಳೆ 3ನೇ ತಾರೀಕಿಗೆ ಮಧ್ಯಾಹ್ನ 1-2 ಗಂಟೆಗೆ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರು ಹಾಗೂ ರಾಜ್ಯದ ಬಿಜೆಪಿಯ ಅಧ್ಯಕ್ಷರಾದ ವಿಜಯೇಂದ್ರ ಅವರು, ರಾಮಗೌಡರವರು, ಹನುಮಂತಪ್ಪ ಆಲ್ಕೋಡ್ರವರು,
ಸಿಂಧನೂರಿನಲ್ಲಿ ಒಂದು ಬಹಿರಂಗ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಜೂನಿಯರ್ ಕಾಲೇಜ್ ಗ್ರೌಂಡ್, ಟೈಮಿಂಗ್ ಜೂನಿಯರ್ ಕಾಲೇಜ್ 1 ಗಂಟೆ. ಆ ಹಿನ್ನೆಲೆಯಲ್ಲಿ ನಮ್ಮನ್ನೆಲ್ಲ ಕರೆದಿರೋದು. ತನಿಖೆ ಆಗಲಿ, ಅಪರಾಧಿಯಿಂದ ಪ್ರೂವ್ ಆಗಲಿ, ನೆಲದ ಕಾನೂನು ಪ್ರಕಾರ ಶಿಕ್ಷೆ ಆಗಲಿ, ಅದಕ್ಕೆ ನಾವು ಸ್ವಾಗತ ಮಾಡ್ತೀವಿ ಅಂತ ಹೇಳಿದ್ದೀವಿ. ನೀವು ಅಪರಾಧಿ ಆತನ ಮುಖ ಎಲ್ಲಾದ್ರೂ ತೋರಿಸಿದ್ರೆ ಬದುಕೇನಾಗ್ತದೆ? ಅವರಿಗೆ ಬ್ಲರ್ ಮಾಡಿ ತೋರಿಸ್ಬೇಕು. ಅವ್ರ ಮುಖನೇ ತೋರಿಸಿರಿ. ನೀವು ಕಾನೂನಿನಲ್ಲಿ ಮೊದಲು ಸೇರಿ ಹೋಗೋನು ಅವ್ನು ಯಾರು ಟಿವಿ ಮಾಡೋಣ, ಅವನು ವೈಯಕ್ತಿಕ ವಿಚಾರಗಳನ್ನ ಬಹಿರಂಗ ಮಾಡೋದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಸುಪ್ರೀಂ ಕೋರ್ಟ್ ರೂಲಿಂಗ್ ಆಗಿದ್ದಾರೆ. ಆ ಹೆಣ್ಮಕ್ಳು ಮುಖ ತೋರಿಸಿದ್ರೆ ಅದಕ್ಕೆ ಬದುಕೇನಾಗಬೇಕು? ಅವು ಏನೇ ಅಂತ ವೈಯಕ್ತಿಕ ವಿಚಾರಗಳನ್ನು ಬಹಿರಂಗಪಡಿಸೋದಕ್ಕೆ ಯಾರು ಇರ್ತಾರೆ? ಆ ಟಿವಿ ಯಾವನು ರಿಲೀಸ್ ಮಾಡೋಣ ಅವ್ನು ಮನೊಳಗೆ ಹೋಗ್ತಾನೆ. ಯಾರು ರಿಲೀಸ್ ಮಾಡ್ಯಾರ ಎಲ್ಲರಿಗೂ ಗೊತ್ತೈತೆ. ಅದು ಎಂತ ಟೈಮ್ನಾಗ 10 ವರ್ಷದ ಹಿಂದಿನ ಟಿವಿ ತಗೊಂಬಂದು ಅವನೇ ಹೇಳಿದ ಕೊಟ್ಟವ್ರು 10 ವರ್ಷದ ಹಳೆಯದು. 10 ವರ್ಷದ ಟಿವಿ ಇವತ್ತು ಯಾಕೆ ಬಂತದ್ದು? ಎಲೆಕ್ಷನ್ ಟೈಮ್ನಾಗ ಅದನ್ನು ಬಳಸ್ಕೊಂಡು ನೀವು ಮತ ಕೇಳ್ತೀರ? ಧೈರ್ಯ ಇದ್ರೆ ಫೇಸ್ ಮಾಡ್ರಿ. ಇಂಥವನ್ನೆಲ್ಲ ಮಾಡಿ ಇವತ್ತು ದೇವೇಗೌಡರ ಕುಟುಂಬಕ್ಕೆ ಕಳಂಕ ತರೋದಕ್ಕೆ, ಮಸಿ ತರೋದಕ್ಕೆ ನೀವು ಎಲ್ಲಿ ಬೇಕಲ್ಲಿ ಓದಲ್ಲಿ ನಿನ್ನೆ ನಾವು ಅಲ್ಲಿ ಹೋಗಿ ಅಲ್ಲಿ ಬಂದು ಕೂಗ್ತಾರೆ. ಪ್ರೂವ್ ಮಾಡಪ್ಪ, ನಿಮ್ಮ ಕೈಯಾಗ ಐತಲ್ಲ. ಯಾರ ವಿರುದ್ಧ ಸ್ಟ್ರೈಕ್ ಮಾಡ್ತೀವಿ ನೀವು? ನಮ್ಮದೈತೆ ಸರ್ಕಾರ, ಅವ್ರ ಸರ್ಕಾರ ಐತೆ, ನೀವು ಮಾಡ್ರಿ. ಏನ್ ತನಿಖೆ ಮಾಡ್ತೀರಿ ಮಾಡ್ರಿ. ಅವ್ರು ತಪ್ಪು ಮಾಡಿದ್ರೆ ಒಳಗೆ ಹಾಕ್ರಿ ಅಂತ ಹೇಳಿದಾರ. ಮತ್ತೆ ಇದಕ್ಕೆ ಏನ್ ಮಾಡ್ಬೇಕು? ಇವು ನಿಮ್ಮ ಕೈಯಾಗ ಸರ್ಕಾರ ಇಟ್ಕೊಂಡು ಸ್ಟ್ರೈಕ್ ಮಾಡ್ತಾರೆ. ಬಂದು ಎಲ್ಲಿ ನಾವು ಹೋದಲ್ಲಿ ಕೂಗಕ್ಕೆ ಬರ್ತಾರೆ. ಏನದ ಅರ್ಥ? ಇಂಥ ಕೀಳುಮಟ್ಟದ ರಾಜಕೀಯ ಮಾಡ್ತಾನೆ. ಹಿಂಗೆ ಅದನ್ನು ಮಾಡಿ ಕೂಗಕ್ಕೂ ಹೆಂಗೆ ಈಗ ಅದಾಯ್ತು ಬಂತು, ಏನಾಗಿಲ್ಲ ಅಂತ ಬರೀ ಇದೇ ಕೆಲಸನ. ಜಾರಕಿಹೊಳಿದು ಅದನ್ನೇ ಮಾಡಿದ, ಈಗಲೂ ಅದನ್ನೇ ಮಾಡ್ತಾನೆ. ಇಂಥ ಕೆಲಸ, ಇಂಥ ಚೀಟ್ ಕೆಲಸ ಮಾಡಿದ್ರೆ ಇದಕ್ಕೆ ಉಪಮುಖ್ಯಮಂತ್ರಿ ಅವರಿಗೆ ಅವ್ರದೇ ಕೈವಾಡ ಐತೆ. ನಾನು ಹೇಳ್ತೀನಿ ನೋಡು, ಅವ್ರದೇ ಕೈವಾಡ. ನಾನೇ ಹೇಳ್ಬಿಟ್ಟು ನನ್ನ ದಲಿತ ಮುಖಂಡರಿಗೆ ನಾವು ವಿನಂತಿ ಮಾಡ್ತೀವಿ. ಅಂಬೇಡ್ಕರನ್ನ ಸಂವಿಧಾನ ಬರೆದಂಥ ವ್ಯಕ್ತಿ, ಇಡೀ ಜಗತ್ತು, ದೇಶ ಅದರ ಬಗ್ಗೆ ದೊಡ್ಡ ಅಭಿಮಾನ, ಗೌರವ ಇಟ್ಕೊಂಡಿದೆ. ಅಂಥ ಅಂಬೇಡ್ಕರ್ಗೆ ಕಾಂಗ್ರೆಸ್ ಕೊಟ್ಟ ಕೊಡುಗೆ ಏನು? ಅವರನ್ನು ಆ ಕಾಲ ಇಂದಿರಾ ಗಾಂಧಿಗೆ ಯಾರು ಕತ್ತಿನಿಂದಲೂ ಇಂದಿರಾ ಗಾಂಧಿ ದುಡಿತಾರೆ ಅಂತಕ್ಕಂಥ ಸಮಯದಲ್ಲಿ ಹುನ್ನಾರ ಮಾಡಿ 2 ಸರಿ ಅವರನ್ನು ಸೋಲಿಸಿದರು. ಅವರು ನಿಧನರಾದಾಗ ದೆಹಲಿಯಲ್ಲಿ ಜಾಗ ಸಹಿತ ಕೊಡಲಿ ಅವ್ರಿಗೆ ಸ್ಮಾರಕ ನಿರ್ಮಾಣ ಮಾಡಬೇಕು. ದಾರ್ಯದವರು 50 ಎಕರೆ, 25 ಎಕರೆ, 30 ಎಕರೆ ಇದ್ದಾವೆ ಸ್ಮಾರಕಗಳು ಮಾಡೋಕ್ಕೆ. ಅಂಬೇಡ್ಕರ್ಗೆ ಸ್ಮಾರಕ ಮಾಡೋಕ್ಕೆ ಜಾಗ ಕೊಡಬೇಕು. ಅವರ ಪಾರ್ಥಿವ ಶರೀರವನ್ನು ಬಾಂಬೆಗೆ ಕರ್ಕೊಂಡು ಹೋಗ್ಬೇಕಂದ್ರೆ ಅವಾಗ ಫ್ಲೈಟ್ನಾಗೆ ತಗೊಂಡು ಹೋಗ್ಬೇಕು. ಡೆಲ್ಲಿಯಿಂದ ಬಾಂಬೆಗೆ ಹೆಂಗೆ ಹೋಗ್ಬೇಕು ಶರೀರ? ಅದಕ್ಕೂ ಕೂಡ ಅನುಕೂಲ ಮಾಡಲಿಲ್ಲ. ಪಟ್ಟಿ ಹಾಕಿ ಅವ್ರು ತಗೊಂಡು ಹೋದ್ರು. ಅವರಿಗೆ ಭಾರತ ರತ್ನ ಈ ಕಾಂಗ್ರೆಸ್ನವ್ರು ಕೊಡಲಿಲ್ಲ. VP ಸಿಂಗ್ ಅವರು, ಜನತಾ ಪರಿವಾರದ ಪ್ರಧಾನಿಯಾದ VP ಸಿಂಗ್ ಅವರು ಬಂದ ಮೇಲೆ ಮರಣೋತ್ತರ ಭಾರತ ರತ್ನವನ್ನು ಕೊಟ್ಟಿವಿ ನಾವು. ಈ ಕಾಂಗ್ರೆಸ್ನಲ್ಲಿ ಏನು ನೈತಿಕ ಹಕ್ಕಿದೆ ದಲಿತರ ಮತಗಳನ್ನು ಕೇಳಬೇಕು? ಯಾವ ಮತ ಇಟ್ಕೊಂಡು ಹೋಗ್ತಾರೆ? ಈಗ ಹೇಳ್ತಾರೆ ಸಂವಿಧಾನದ ಉಳಿವಿಗಾಗಿ ಸೋಲಿಸಿ BJPಯನ್ನು. ಸಂವಿಧಾನನ, ಈ ದೇಶದ ಸಂವಿಧಾನನ ನಾನು ಸಾಯವರ್ಗ ಇದ್ದಕ್ಕಾಗಲಿಲ್ಲ ಅಂತ ಮೋದಿಯವರೇ ಹೇಳಿದ್ದಾರೆ. ಈಗ ಇವ್ರು ಹೇಳ್ತಾರೆ ಸಂವಿಧಾನ ಉಳಿವಿಗಾಗಿ ಮುಸ್ಲಿಂ ತೋರಿಸಿ. ಸಂವಿಧಾನ ಯಾರು ಬಂದು ತೆಗಿಯೋಕ್ಕಾಗ್ತದೆ? 100 ಸಲ ಮಾಡ್ಯಾರ ಕಾಂಗ್ರೆಸ್ನವರು ತಿದ್ದುಪಡಿ. ಅಂಬೇಡ್ಕರ್ ಹೇಳಿದರೆ ಸಮಯಾನುಸಾರ ತಿದ್ದುಪಡಿಗಳಾಗ್ತವೆ ಅನ್ನೋದು. ಅದು ತಿದ್ದುಪಡಿ ಆಗ್ತವೆ, ಎಲ್ಲರ ಕಾಲ ಅದಕ್ಕೆ ನಾವು ಅಲ್ಲ. ಇವರು ಬಂದು ಈಗ ದಲಿತರ ಮತ ಕೊಡಿ ಅಂತ ಕೇಳೋದಕ್ಕೆ ಯಾವ ನೈತಿಕ ಹಕ್ಕು ಇದೆ?
ಜೆಡಿಎಸ್ ಕಾರ್ಯಾಧ್ಯಕ್ಷ ಮಾಜಿ ಸಚಿವ ಹನುಮಂತಪ್ಪ ಆಲ್ಕೋಡ್ ಮಾತನಾಡಿ, ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಇಲ್ಲಿಯವರೆಗೆ ನಡೆದ ಚುನಾವಣೆಗೂ ಈ ಚುನಾವಣೆಗೂ ವ್ಯತ್ಯಾಸಗಳಿವೆ. ಕಾಂಗ್ರೆಸ್ನವರು ಗ್ಯಾರಂಟಿ ಹೆಸರಿನಲ್ಲಿ ಚುನಾವಣೆ ಎದುರಿಸುತ್ತಿದ್ದಾರೆ. ಕಾಂಗ್ರೆಸ್ ನೀಡಿದ ಯಾವುದೇ ಗ್ಯಾರಂಟಿಗಳು ಜನರಿಗೆ ತಲುಪಿಲ್ಲ. ಚುನಾವಣೆಯಲ್ಲಿ ಖುದ್ದು ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಹಿರಂಗವಾಗಿ ಎಲ್ಲರಿಗೂ ಫ್ರೀ ಎಂದು ಘೋಷಿಸಿದ್ದರು. ಆದರೆ ಈಗ ಗ್ಯಾರಂಟಿ ಜಾರಿ ಮಾಡುವ ಸಂದರ್ಭದಲ್ಲಿ ಷರತ್ತುಗಳು ವಿಧಿಸಿ ಜನರನ್ನು ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ. ಫ್ರೀ ಬಸ್ನಿಂದ ವಿದ್ಯಾರ್ಥಿಗಳು ತೊಂದರೆ ಅನುಭವಿಸುತ್ತಿದ್ದಾರೆ. ಲೋಡ್ ಶೆಡ್ಡಿಂಗ್ ನಿಂದ ರೈತರು ಸಂಕಷ್ಟ ಎದುರಿಸುತ್ತಿದ್ದಾರೆ. ಗ್ಯಾರಂಟಿಗಳೇ ಸುಳ್ಳಾಗಿವೆ. ಗ್ಯಾರಂಟಿಗಳಿಂದ ಅಭಿವೃದ್ಧಿ ಕಾಮಗಾರಿಗಳು ನಡೆಯುತ್ತಿಲ್ಲ. ರಾಜ್ಯದ ಅಭಿವೃದ್ಧಿ ಸಂಪೂರ್ಣ ಕುಂಠಿತವಾಗಿದೆ ಎಂದು ಆಪಾದಿಸಿದರು. ಇಷ್ಟು ವರ್ಷಗಳ ಕಾಲ ನಾವು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಚುನಾವಣೆಗಳು ನಡೆದಿವೆ. ಆದರೆ ಈ ಸಲ ಚುನಾವಣೆ ಬೇರೆ ನಡೀತಿದೆ. ನೀವು ತಮಗೆ ಗೊತ್ತಿರೋದು, ಈ ಸಲ ಎದ್ರ ಮೇಲೆ ಚುನಾವಣೆ ಮಾಡ್ತಾರ? ಗ್ಯಾರಂಟಿ ಮೇಲೆ. ಈ ಸಲ ಚುನಾವಣೆ ಗ್ಯಾರಂಟಿ ಮೇಲೆ ಮಾಡ್ತಾರೆ. ಹೋದ ಸಲ ವಿಧಾನಸಭೆ ಚುನಾವಣೆ ಗ್ಯಾರಂಟಿ ಮೇಲೆ ಮಾಡ್ತಾರೆ. ನಮ್ಗೆ ಅರ್ಥ ಆಗಿಲ್ಲ ಗ್ಯಾರಂಟಿ ಅಂದರೆ ಏನು ಅಂದರೆ. ಇಲ್ಲಿವರೆಗೆ ಸುಳ್ಳು ಹೇಳಿದ್ವಿ, ಈ ಸಲ ನಾವು ಗ್ಯಾರಂಟಿ ಅಂತ ಯಾಕೆ ಹೇಳ್ತಾರೆ ಅಂದರೆ, ಇಲ್ಲಿ ಕೊಟ್ಟೇ ಕೊಡ್ತೀವಿ. ಇಲ್ಲಿವರೆಗೆ ಹೇಳಿರೋವೆಲ್ಲ ಸುಳ್ಳೆ, ಆದರೆ ಈ ಸಲ ನಾವು ಗ್ಯಾರಂಟಿ ಕೊಡ್ತೀವಿ. ಇದು ಗ್ಯಾರಂಟಿ ಕೊಡೋದು ಅಂತ ಹೇಳಿದ್ರು ಅದು ಗ್ಯಾರಂಟಿ ಕೂಡ ಕರೆಕ್ಟ್ ಆಗಿಲ್ಲ. ತಮಗೆ ಗೊತ್ತಿರಲಿ, ತಾವು ಕೂಡ ಬರೆದಿದ್ದೀರಿ ಪತ್ರಿಕೆಯಲ್ಲಿ. ಏನಂತಂದರೆ ಗ್ಯಾರಂಟಿ ಏನು ಹೇಳಿದ್ರು, ಕರೆಂಟು ಕೊಡುವಾಗ ನಾವು ಲೋಡ್ ಶೆಡ್ಡಿಂಗ್ ಮಾಡೋದು ಅಂತ ಹೇಳಿಲ್ಲ ಅವರು. ಈಗ ಭಾಳಷ್ಟು ಲೋಡ್ ಶೆಡ್ಡಿಂಗ್ ಮಾಡ್ತಕ್ಕಂಥದ್ದು ತಮಗೂ ಗೊತ್ತಿದೆ. ಅದ್ರ ಜೊತೆ ಏನೇನಂತಂದರೆ ನಾವು ಎಲ್ಲರಿಗೂ ಫ್ರೀ ಅಂತ ಹೇಳಿದ್ರು. ಅವತ್ತು ಕಂಡೀಷನ್ ಇರಲಿಲ್ಲ. ಹೇಳುವಾಗೂ ಭಾಳ ಕ್ಲಿಯರಾಗಿ ಏನಂತ ಹೇಳಿದ್ರಂದರೆ, ನನಗೂ ಫ್ರೀ, ಮಾದೇವಪ್ಪಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ, ಪೊಲೀಸರಿಗೆ ನಿಂತಾರಲ್ಲ ಅವ್ರು ಪೊಲೀಸರಿಗೂ ಫ್ರೀ, ಆ ಸಬ್ ಇನ್ಸ್ಪೆಕ್ಟರ್ ನಿಂತಾರಲ್ಲ ಅವರಿಗೆ ಫ್ರೀ, ಆ DYSP ನಿಂತಾರಲ್ಲ ಅವರಿಗೆ ಫ್ರೀ, ಹೀಗೆಲ್ಲ ಹೇಳಿದರು. ನಾನು ಆ ಕಾರ್ಯಕ್ರಮದಾಗಿದ್ದೆ, ಕಾಂಗ್ರೆಸ್ನಾಗಿದ್ದೆ, ನಾನು ಬೆಳಗಾವಿದಾಗಿದ್ದೆ. ನಾನು ಇಷ್ಟೆಲ್ಲ ಹೇಳಿದ ಮೇಲೆ ಈ ಕಂಡೀಷನ್ ಹಾಕಿಬಿಟ್ರು ಅವರು. ನಾವು ಮೊದಲೇ ಮಾಡಿದ್ದೀವಿ, ಚಂದ್ರದಾಳ ಸರ್ಕಾರ ಇರುವಾಗ ಭಾಗ್ಯಜ್ಯೋತಿ ಸ್ಕೀಮ್ ಅಂತ ಮಾಡಿದ್ದೀವಿ. ಈಗ ಅದೇನಾಗಿದೆ ಅಂದರೆ, ಹಳೆ ಬಾಟ್ಲಿ ಸೆರೆ ಹೊಸದಾಗಿರೋ, ಹಳೆ ಬ್ಯಾಟ್ಲಿ ಒಂದು ಹೊಸ ಸೆರೆ ಹಾಕಿ ಈಗ ಫ್ರೀ ಅಂತ ಹೇಳ್ತಾರೆ. ಇದು ಫ್ರೀ ಕೊಟ್ಟಿರ್ತಕ್ಕಂಥದ್ದು ಸರ್ ಬಹುತೇಕ ಎಲ್ಲರಿಗೂ ತಲುಪ್ಯದ ಅಂತ ಹೇಳೋಕ್ಕಾಗಿಲ್ಲ. ನಾವು ಡಾಕ್ಯುಮೆಂಟ್ ಕೊಡ್ಬೇಕಾಗಿರೋರು ಕೆಲವು ಕೊಟ್ಟಿಲ್ಲ, ಕೆಲವು ಕೊಡೋಕ್ಕಾಗಿಲ್ಲ. ಅದು ಕೆಲವ್ರಿಗೆ 200 ಒಳಗಡೆ ಬರ್ತವೆ. ಯಾವ ನಮ್ಮಂಥವ್ರು ಅಷ್ಟೇ ಮ್ಯಾಗ್ ಬರೋದು, ಉಳಿದವರೆಲ್ಲ ಬಿಲೋ ಪಾವರ್ಟಿ ಲೈನಲ್ಲಿ ಇರ್ತಕ್ಕಂಥವ್ರಿಗೆಲ್ಲ ಕೆಳಗಡೆ ಬರ್ತದೆ. ಅವರಿಗೆ ಬಿಲೋ ಪಾವರ್ಟಿ ಲೈನಲ್ಲಿ ಹಿಂದೆನೇ ಕೊಡ್ತಿದ್ವಿ, ಏನು ವಸತಿ ಕೊಟ್ಟಂಗೆ ಆಗಲ್ಲ. ಇದು ಕೂಡ ನಮಗೆ ಸರಿಯಾಗಿ ತಲುಪಿಲ್ಲ ಅಂತಕ್ಕಂಥದ್ದು ಒಂದು ಸರ ಆರೋಪ ನಮ್ಮದು. ಎರಡನೇದು ಏನು ಸರ್ ಅಂದರೆ, ಈಗ ಅವರು ಉದ್ಯೋಗ ಏನಂತಾರೆ, ಈ ನಿರುದ್ಯೋಗಿ ಭತ್ಯೆ ಕೊಡ್ತೀವಿ, ಯುವ ನಿಧಿ. ಆ ಯುವ ನಿಧಿ ನಿರುದ್ಯೋಗಿಗಳಂತ, ಆ ಯುವ ನಿಧಿ ಅಂದರೆ ನಿರುದ್ಯೋಗಿಗಳಂತ. ಅವಾಗ ಏನು ಹೇಳಿದ್ರು ಅವರು, ನಿರುದ್ಯೋಗಿಗಳಿಗೆ. ಆ ನಿರುದ್ಯೋಗಿ ಅಂತ ಯಾರಿಗೆ ಅಂತಾರಂತ ನನಗೆ ಅರ್ಥ ಆಗಿಲ್ಲ, ತಾವು ಹೇಳ್ಬೇಕು. ಅವರು ಈ ವರ್ಷ BA ಪಾಸ್ ಆದವನು ನಿರುದ್ಯೋಗಿ ಆತನು, ಒಂದು 5, 6, 7, 8 ವರ್ಷ ಉದ್ಯೋಗದಿಂದ ಊರು ತಿರುಗಾಡ್ತಾನೆ, ಕೂಲಿ ಮಾಡ್ಕೊಂಡು ಜೀವನ ನಡೆಸ್ತಕ್ಕಂಥವ್ನು MA ಮಾಡಿ BA ಮಾಡಿ ಅವನು ನಿರುದ್ಯೋಗಿ ಆದನು. ನನಗೆ ಅರ್ಥ ಆಗಿ ಎಲ್ಲ ನಿರುದ್ಯೋಗಿಗಳಿಗೆ ನಾವು ಭತ್ಯೆ ಕೊಡ್ತೀವಿ ಅಂದರು. ಎಲ್ಲಿ ಎಲ್ಲ ನಿರುದ್ಯೋಗಿಗಳಿಗೆ ಭತ್ಯೆ? ಈಗ ಅದಕ್ಕೆ ಇವತ್ತು ಪಾಸ್ ಆತಾನಂತ ನಾಳೆ ನಿರುದ್ಯೋಗ. ಹೆಂಗಿದು ಇವತ್ತು ಹೊಸ ಸ್ಟೈಲ್, ಇವತ್ತು ಹೊಸ ನಿರುದ್ಯೋಗಿಗಳು. ಸೊ ಈ ಥರದ್ದು ಸುಳ್ಳು ಹೇಳೋ ಮೂಲಕ ಜನನ ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಮತ್ತು ಇನ್ನೊಂದೇನು ಸರ್ ಅಂದರೆ, ಅದ್ರ ಜೊತೆಯಲ್ಲಿ ಹೇಳೋದಾದ್ರೆ ನಮಗೆ ಈ ಬಸ್ಸಿಂದ ಏನಾದ್ರೆ ಸರ್, ಬಸ್ಸು ಫ್ರೀ ಮಾಡಿದ್ದಾರೆ ಸರ್, ಮಾಡಿರಿ ಸರ್, ನಮ್ದೇನು ತಕರಾರಿಲ್ಲ. ಮತ್ತು ಎಲ್ಲರಿಗೂ ಮಾಡಿರಿ, ಹೆಂಗಸರಿಗೆ ಅಷ್ಟೇ ಅಲ್ಲ, ಗಂಡಸರಿಗೂ ಮಾಡಿರಿ, ನಮ್ದೇನು ಬೇಡ ಅಂತ ಹೇಳೋದಲ್ಲ. ಈ ರಾಜ್ಯದ ಜನತೆ ಹಣ ಅದನ್ನು ಖರ್ಚು ಮಾಡೋಕ್ಕೆ ನಿಮ್ಗೆ ಅಧಿಕಾರ ಕೊಡ್ತಾರೆ, ನೀವು ಮಾಡಿ, ಹೆಂಗೆ ಬೇಕಾದ್ರೂ ಮಾಡಿ. ಅದನ್ನು ಕೇಳೋದಕ್ಕೆ ವಿರೋಧ ಪಕ್ಷದಲ್ಲಿ ನಾವು ಕೊಡ್ತೀವಿ, ಸರಿ ಯಾವುದು ತಪ್ಪು ಯಾವುದಂತ ಜನ ನಿರ್ಧಾರ ಮಾಡ್ತಾರೆ. ಏನಾಗಿದೆ, ಇದು ನೀವು ಬಸ್ ಫ್ರೀ ಮಾಡಿದ್ರಿ, ಬಸ್ ಏನು ಖರೀದಿ ಮಾಡಲಿಲ್ಲ. ಹಳೆಯ ಬಸ್, ಮೊದಲಿರೋ ಬಸ್ಗಳೇ ಏನು ಬಸ್ ಏನು ಖರೀದಿ ಮಾಡಲಿಲ್ಲ, ಹೆಚ್ಚು ಮಾಡಲಿಲ್ಲ. ಈಗ ಮಕ್ಕಳು ತಮಗೆ ಗೊತ್ತಿರೋಂಗೆ ತಪ್ಪತ್ತು ಜಿಲ್ಲೆಯಲ್ಲಿ ಬಂದಿದೆ. ಎಷ್ಟೋ ಜನ ಮಕ್ಕಳು ಬಸ್ಸಿಗೆ ಸೀಟ್ ಸಿಗದೇನೆ
ಜೋತ ಬಿದ್ದು ಸತ್ತಿರ್ತಕ್ಕಂಥವು ಕೈಕಾಲು ಮುಳ್ಕೊಂಡಿರ್ತಕ್ಕಂಥವು ತಮ್ಮ ಪತ್ರಿಕೆ ಮುಖಾಂತರ ನಮ್ಗೆ ಗೊತ್ತಾಗಿರ್ತಕ್ಕಂಥದ್ದು ನಿಮ್ಮ ಸುದ್ದಿ ಮಾಧ್ಯಮದಲ್ಲಿ. ಸೊ ಇದರ ಸರಿಪಡಿಸ್ತಕ್ಕಂಥ ಕೆಲಸ ಇವತ್ತಿನ ತನಕನೂ ಮಾಡಿಲ್ಲ, ಯಾವ ಬಸ್ಗಳಿಲ್ಲ. ಮತ್ತೆ ಒಂದು ದುಡ್ಡು ಮಕ್ಕಳು ಕೊಡ್ತಾರೋ ಇಲ್ಲ ಅದನ್ನ ಹೇಳ್ಬಿಡಿ ಸರ್. ಮಕ್ಕಳು ಕೂಡ ದುಡ್ಡು ಕೊಡ್ತಾರಲ್ಲ, ದುಡ್ಡು ಕೊಡೋ ಮಕ್ಕಳು ನಿಂದಿರ್ತಾರ, ಇವರು ದುಡ್ಡು ಕೊಡ್ಲಾರ್ದವ್ರು ಕುಂದ್ರಲ್ಲ ಅಂದೇನಲ್ಲ. ಅವ್ರಿಗೆ ಒಂದು ಹೆಚ್ಚು ಬಸ್ ಮಾಡಿ, ಇಲ್ಲ ಮಕ್ಕಳಿಗೆ ಒಂದು ಬಸ್ ಬೇರೆ ಮಾಡಿ ಮಕ್ಕಳು. ಮತ್ತೆ ನೀವು ಎಲ್ಲ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹಾಳಾಗ್ತದೆ ಅಂತ ಯೋಚನೆ ಮಾಡ್ಬೇಕಲ್ಲ. ಫ್ರೀ ಕೊಡಿ, ಮಕ್ಕಳ ವಿದ್ಯಾಭ್ಯಾಸ ಕೂಡ ಅನುಕೂಲ ಆಗ್ಬೇಕಲ್ಲ. ಅದು ಮಕ್ಕಳ ವಿದ್ಯಾಭ್ಯಾಸ ಕೂಡ ಅನುಕೂಲ ಆಗಲ್ಲ. ನೀವು ಕೊಡ್ತಕ್ಕಂಥ ಗ್ಯಾರಂಟಿ ನಮಗೆ ಸಂತೋಷ ತಂದಿದ್ರು ಕೂಡ ಮಕ್ಕಳಿಗೆ ಒಂದಿಟ್ಟು ಗ್ಯಾರಂಟಿ ಕೊಡಿ, ಮಕ್ಕಳು ಶಾಲೆಗೆ ಹೋಗೋದಕ್ಕೊಂದು ಗ್ಯಾರಂಟಿ ಕೊಡಿ ಅಂತಕ್ಕಂಥದ್ದು ನಮ್ಮ ಒತ್ತಾಯ ಕೂಡ ಇದೆ. ಇದನ್ನು ಮಾಡಬೇಕಾಗಿತ್ತು ಸರ್, ಅವರು ಮಾಡ್ತಾ ಇಲ್ಲ. ಈ ಸಂದರ್ಭದಲ್ಲಿ ಜೆಡಿಎಸ್ ಎಸ್ಸಿ ಘಟಕದ ಜಿಲ್ಲಾ ಕಾರ್ಯಾಧ್ಯಕ್ಷ ಅಲ್ಲಮ ಪ್ರಭು ಪೂಜಾರ್, ನಗರಸಭೆ ಸದಸ್ಯ ಚಂದ್ರಶೇಖರ್ ಮೈಲರ್, ಮುಖಂಡರಾದ ಎಸ್ಪಿ ಟೇಲರ್, ಸುಮಿತ್ ತಡ್ಕಲ್, ಸೈಯದ್ ಆಸಿಫ್ ಸೇರಿದಂತೆ ಅನೇಕರಿದ್ದರು. ನಾಳೆ ರಾಯಚೂರು ಕಾಂಗ್ರೆಸ್ ಅಭ್ಯರ್ಥಿ ಪರ ಬಹಿರಂಗ ಪ್ರಚಾರ ಸಭೆ ನಡೆಯಲಿದ್ದು, ಎಐಸಿಸಿ ನಾಯಕ ರಾಹುಲ್ ಗಾಂಧಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಭಾಗವಹಿಸಲಿದ್ದಾರೆ ಎಂದು ಸಚಿವ ಎನ್ಎಸ್ ಬೋಸರಾಜು ತಿಳಿಸಿದರು. ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ರಾಯಚೂರು ಸೇರಿದಂತೆ ವಿವಿಧ ಜಿಲ್ಲೆಯ ಭಾಗಗಳಿಂದ ಸುಮಾರು 25 ರಿಂದ 30 ಸಾವಿರ ಜನರು ಭಾಗವಹಿಸಲಿದ್ದಾರೆ. ಬೃಹತ್ ಪೆಂಡಾಲ್ ಅನ್ನು ಹಾಕಲಾಗಿದೆ. ನಗರ ಮತ್ತು ಜಿಲ್ಲೆಯ ಗ್ರಾಮಗಳಿಂದ ಸುಮಾರು 25 ರಿಂದ 30 ಸಾವಿರ ಜನರು ಲೋಕಸಭಾ ಸಾರ್ವತ್ರಿಕ ಚುನಾವಣೆಯ ಪ್ರಚಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ರಾಜ್ಯದಲ್ಲಿ ಕೇವಲ 10 ತಿಂಗಳಿನಲ್ಲಿ ಸರ್ಕಾರವು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದೆ. 5 ಗ್ಯಾರಂಟಿಗಳೊಂದಿಗೆ ಸಾಕಷ್ಟು ಜನರು ಕಾಂಗ್ರೆಸ್ ಅನ್ನು ನಂಬಿದ್ದಾರೆ. ಸಾವಿರಾರು ಸಂಖ್ಯೆಯ ಮಹಿಳೆಯರಿಗೆ ಫ್ರೀ ಬಸ್ ಸೌಕರ್ಯದಿಂದ ಅನುಕೂಲವಾಗಿದೆ. ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಿರುದ್ಯೋಗಿಗಳಿಗೆ ಉದ್ಯೋಗ ಸೃಷ್ಟಿ ಮಾಡುವುದಾಗಿ ರಾಹುಲ್ ಗಾಂಧಿ ಮತ್ತು ಖರ್ಗೆಯವರು ಯೋಜನೆಗಳನ್ನು ರೂಪಿಸಿಕೊಂಡಿದ್ದಾರೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಗ್ರಾಮಾಂತರ ಶಾಸಕ ಬಸನಗೌಡ ದದ್ದಲ್, ಜಿಲ್ಲಾಧ್ಯಕ್ಷ ಬಸವರಾಜ್ ಇಟಗಿ, ಪಾರಸ್ ಮಲ್ಸುಖಾನಿ, ಬಸವರಾಜ್ ರೆಡ್ಡಿ, ಕೆ ಶಾಂತಪ್ಪ, ರುದ್ರಪ್ಪ ಅಂಗಡಿ, ಜಿ ಶಿವಮೂರ್ತಿ ಹಾಗೂ ಇನ್ನುಳಿದ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು. ವಿನಂತಿ ಮಾಡ್ತಾ ಇದ್ವಿ ಮತ್ತು ಸುಮಾರು 30,000 ಜನರು ಸೇರಲಿಕ್ಕೆ ಒಂದು ಅವಕಾಶ ಇದೆ. ಈಗ 17ರಿಂದ 20,000 ಕೇಸ್ ಆಗ್ತಾ ಇದ್ವಿ. ಈಗ 70,000 ಸ್ಕ್ವೇರ್ ಫೀಟ್ನಲ್ಲಿ ನಾವು ಪೆಂಡಾಲ್ ಆಗ್ತಾ ಇದ್ವಿ. ಅದ್ರ ಜೊತೆಯಲ್ಲಿ ಮತ್ತು ಜನರು ಸೂಚನೆಗಳು ಕೊಟ್ಟಾಗ 30,000ಕ್ಕಿಂತ ಮಿನಿಮಮ್ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಇಷ್ಟು ನಾಳೆ ನಮ್ಮ ಪ್ರಚಾರ ಸಭೆಯ ಉದ್ದೇಶ. ಇದಾದ ನಂತರ ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ಆ ಭಾಗದಲ್ಲಿ ಮತ್ತು ಎಲ್ಲ ಕ್ಷೇತ್ರಗಳು 8 ಕ್ಷೇತ್ರಗಳಲ್ಲಿ ಕಳೆದ ವಿತರಣೆ ಆಗಿದ್ದರಿಂದ ಎಲ್ಲ ಕ್ಷೇತ್ರಗಳಿಗೆ ನಮ್ಮ ಅಭ್ಯರ್ಥಿ ಪ್ರಚಾರ ಮಾಡ್ತಾ ಇದ್ದಾರೆ. ಮತ್ತು ಅಲ್ಲಿರ್ತಕ್ಕಂಥ ನಮ್ಮ ಶಾಸಕರಿರ್ಬೋದು, ಅಲ್ಲಿರ್ತಕ್ಕಂಥ ನಮ್ಮ ಪಕ್ಷ ಪದಾಧಿಕಾರಿಗಳಿರ್ಬೋದು ಭಾಳ ಉತ್ಸಾಹದಿಂದ ಎಲ್ಲ ಕಡೆ ಎಲ್ಲ ಹೋಬಳಿ ಮಟ್ಟಗಳಲ್ಲಿ ಸಹಿತ ನಮ್ಮ ಸಭೆಗಳೆಲ್ಲ ಹೋಗಿದೆ. ಸೊ ಇದು ಸಭಾ ಆದ್ಮೇಲೆ 3-4 ನಾವು ಎಲ್ಲ ನಮ್ಮ 8 ಕ್ಷೇತ್ರಗಳಲ್ಲಿ ನಮ್ಮ ಕಾರ್ಯಕರ್ತರು, ನಾಯಕರು, ನಮ್ಮ ಶಾಸಕರು ಎಲ್ಲರೂ ಸಹಿತ ನಾವು ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಬೂತ್ಗಳಲ್ಲಿ ಇರುವಂಥ ಒಂದು ನಿರ್ಧಾರ ಈಗಾಗಲೇ ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ನಾವು ಕೂತ್ಕೊಂಡು ಮಾತನಾಡಿದ್ವಿ. ಆ ದಿಶೆಯಲ್ಲಿ ಎಲ್ಲ ವರ್ಗದ ಸೇರಿರ್ತಕ್ಕಂಥದ್ದು ಒಬ್ಬ ಉತ್ತಮ ಅಭ್ಯರ್ಥಿ ಕಾಂಗ್ರೆಸ್ ಪಕ್ಷ ಇವತ್ತು ಈ ಸಾರಿ ಅಭ್ಯರ್ಥಿ ಮಾಡಿದ್ವಿ. ಭಾಳ ಎಜುಕೇಟೆಡ್ ಅಭ್ಯರ್ಥಿ ಮತ್ತು ಈ ಭಾಗದ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಅರಿವಿರ್ತಕ್ಕಂಥ ನೀವು ತಂದಿರೋಂಥ ಮಾತುಗಳು ನಮಗೆ ಭಾಳಷ್ಟು ಜನರಿಂದ ಕೇಳಿ ಬರ್ತಾ ಇದೆ. ಸೊ ಆ ದಿಶೆಯಲ್ಲಿ ನಮ್ಮ ಪಕ್ಷದ ಎಲ್ಲ ಮುಖಂಡರು ಇವತ್ತು ಉತ್ಸಾಹದಿಂದ ಒಗ್ಗಟ್ಟಿನಿಂದ ನಮ್ಮ ಪ್ರಯತ್ನ ಮಾಡ್ತಾಯಿದ್ವಿ. ನಾವು 100% ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ಲಲಿಕ್ಕೆ ಯಾವುದೇ ಸಂದೇಹ ಇಲ್ಲದ ಮಾತನ್ನು ನಾವು ಸಂದರ್ಭದಲ್ಲಿ ಹೇಳ್ತೇವೆ. ನಗರದ ಎಪಿಎಂಸಿಯ ಶ್ರಮಿಕ ಭವನದಲ್ಲಿ ವಿವಿಧ ಕಾರ್ಮಿಕ ಸಂಘಟನೆಗಳು ಜಂಟಿಯಾಗಿ ವಿಶ್ವ ಕಾರ್ಮಿಕ ದಿನವನ್ನು ಆಚರಣೆ ಮಾಡಿದರು.
ಸರ್ ಎಂ ವಿಶ್ವೇಶ್ವರಯ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಸಂಘ ಹಾಗೂ ಶ್ರಮಜೀವಿ ಎಪಿಎಂಸಿ ಹಮಾಲರ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು. ಮುಖಂಡರಾದ ಚಿನ್ನಪ್ಪ ಕೊಟ್ರಿಕೆ ಅವರು ಮಾತನಾಡಿ, ಬಿಜೆಪಿ ಸರ್ಕಾರ ಕಾರ್ಮಿಕ ವಿರೋಧಿ ಕಾನೂನುಗಳನ್ನು ಜಾರಿಗೊಳಿಸುವ ಮೂಲಕ ದಮನಕಾರಿ ನೀತಿಗಳನ್ನು ಜಾರಿಗೆ ತಂದಿದ್ದು, ಈ ನೀತಿಗಳ ವಿರುದ್ಧ ಕಾರ್ಮಿಕರು ಒಗ್ಗೂಡಿ ಹೋರಾಟಕ್ಕೆ ಮುಂದಾಗಬೇಕೆಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಹಮಾಲರ ಸಂಘದ ಅಧ್ಯಕ್ಷ ಮಾಬುಸಾಬ್ ಬೆಳ್ಳಟ್ಟಿ, ನಾಗಪ್ಪ ಉಮಲುಟಿ, ತಿಮ್ಮಪ್ಪ ಯಾದವ್ ಸೇರಿದಂತೆ ಇನ್ನಿತರ ಮುಖಂಡರು, ಸಂಘದ ಪದಾಧಿಕಾರಿಗಳು, ಕಟ್ಟಡ ಕಾರ್ಮಿಕ ಸಂಘದ ಪದಾಧಿಕಾರಿಗಳು, ಹಮಾಲರು ಇದ್ದರು. ಅಂತಾರಾಷ್ಟ್ರೀಯ ಮೇ ದಿನಾಚರಣೆ ಅಂದ್ರೆ ಇದಕ್ಕೆ ನಾವು ವಿಶ್ವ ಕಾರ್ಮಿಕರ ದಿನಾಚರಣೆ ಅಂತೇಳಿ ಕರಿತೀವಿ. ಇದು 198ನೇ ವಿಶ್ವ ಕಾರ್ಮಿಕ ದಿನಾಚರಣೆ. ಮುಖ್ಯವಾಗಿ ಈ ದಿನಾಚರಣೆಯನ್ನ ನಾವು ಸಿನ್ನೂರಿನ ಶ್ರಮಿಕ ಭವನದಲ್ಲಿ ಅಷ್ಟೇ ಆಚರಣೆ ಮಾಡ್ತೀವಿ. ಈ ತಾಲೂಕಿನ ವಿವಿಧ ಕಡೆ, ಈ ಜಿಲ್ಲೆಯ ವಿವಿಧೆಡೆ, ರಾಜ್ಯದಲ್ಲಿ, ದೇಶದಲ್ಲಿ ಅಷ್ಟೇ ಅಲ್ಲ ಪ್ರಪಂಚದಾದ್ಯಂತ ಜಗತ್ತಿನ ಎಲ್ಲ ಕಡೆ ಕೂಡ ಇವತ್ತಿನ ದಿನವನ್ನ ಕಾರ್ಮಿಕ ವರ್ಗ ಕಾರ್ಮಿಕ ದಿನಾಚರಣೆಯನ್ನಾಗಿ ಆಚರಿಸ್ತಿದೆ. ಅದರ ಭಾಗವಾಗಿ ನಾವಿಲ್ಲಿ ಆಚರಿಸ್ತೀವಿ. ಮುಖ್ಯವಾಗಿ 1886ರಲ್ಲಿ ಅಮೆರಿಕದ ಚಿಕಾಗೋ ನಗರದಲ್ಲಿ ಕಾರ್ಮಿಕರು ಮುಷ್ಕರನ ಕೈಗೊಂಡಿದ್ದರು. ಆ ಮುಷ್ಕರದ ಉದ್ದೇಶ ಏನಂತಂದ್ರೆ, ದಿನಕ್ಕೆ 12, 14, 18 ಗಂಟೆ ಕಾರ್ಮಿಕರು ದುಡಿಬೇಕಾಗಿತ್ತು ಅವಾಗ. ಆ ಸಂದರ್ಭದಲ್ಲಿ ಅಂದ್ರೆ ದಿನದ 24 ಗಂಟೆನೂ ದುಡಿಮೆಯಲ್ಲಿ ಇರಬೇಕಾಗಿತ್ತು. ಕೇಂದ್ರದಲ್ಲಿರುವ ಬಿಜೆಪಿ ಸರ್ಕಾರ 10 ವರ್ಷದ ಅವಧಿಯಲ್ಲಿ ಈ ದೇಶದ ಆರ್ಥಿಕ ನೀತಿಯನ್ನು ದಿಕ್ಕು ತಪ್ಪಿಸಿ ಸಾರ್ವಜನಿಕ ವಲಯವನ್ನು ಖಾಸಗೀಕರಣಗೊಳಿಸಿದೆ ಎಂದು ಭಾರತ ಕಮ್ಯುನಿಸ್ಟ್ ಪಕ್ಷದ ರಾಜ್ಯ ಕಾರ್ಯದರ್ಶಿ ಸಾತಿ ಸುಂದರೇಶ್ ಆರೋಪಿಸಿದರು. ಅವರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಸಂವಿಧಾನ ಉಳಿಸುವ ಬಗ್ಗೆ, ದೇಶದ ರಕ್ಷಣೆಯ ಬಗ್ಗೆ ಹಾಗೂ ಬಹುತ್ವ ಭಾರತ ಉಳಿಸುವ ಬಗ್ಗೆ ಚರ್ಚೆಯಾಗಬೇಕು. ದೇಶದ ಸಾರ್ವಜನಿಕ ವಲಯದ ಸಂಪತ್ತನ್ನು ಖಾಸಗೀಕರಣ ಮಾಡಿ ಬಿಜೆಪಿ ಅದಾನಿ, ಅಂಬಾನಿ ಅಂತಹ ಶ್ರೀಮಂತರಿಗೆ ಮಾರಾಟ ಮಾಡುತ್ತಿದೆ. ಇದರಿಂದ ದೇಶ ಅಪಾಯ ಎದುರಿಸುವಂತಾಗಿದೆ. ದೇಶದ ಎಸ್ಸಿ, ಎಸ್ಟಿ, ಹಿಂದುಳಿದ ವರ್ಗದ ಯುವ ಜನತೆಗೆ ಉದ್ಯೋಗದ ವಲಯದಲ್ಲಿ ಮೀಸಲಾತಿ ಸಿಗುತ್ತಿಲ್ಲ. ಸಂವಿಧಾನ ಬದಲಾವಣೆ ಮಾಡುವ ಕಾರ್ಯ ಈಗಾಗಲೇ ಬಿಜೆಪಿ ಮುಖಂಡರು ಆರಂಭಿಸಿದ್ದಾರೆ ಎಂದು ಆಪಾದಿಸಿದರು. ದೇಶದ 50% ಜನರು ದೇಶದ ಆಸ್ತಿ ಮತ್ತು ಸಂಪತ್ತನ್ನು ಅನುಭವಿಸುತ್ತಿಲ್ಲ. ಇತ್ತೀಚೆಗೆ ಜಾರ್ಖಂಡ್ನಲ್ಲಿ ನಡೆದ ಬಹಿರಂಗ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅಭಿ ಪಿಕ್ಚರ್ ಬಾಕಿ ಹೈ ಎಂದು ಹೇಳಿದ್ದಾರೆ. 10 ವರ್ಷ ಟ್ರೈಲರ್ ಮಾಡಿದ್ದೇವೆ, ಇನ್ನು ಬಾಕಿ ಎಂದರೆ ಅದು ಏನು ಎಂಬುದು ದೇಶದ ನಾಗರಿಕರು ಅರ್ಥೈಸಿಕೊಳ್ಳಬೇಕು. 10 ವರ್ಷದಲ್ಲಿ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಆರ್ಥಿಕ ಅಭಿವೃದ್ಧಿ ವಿಷಯದಲ್ಲಿ ಉಳ್ಳವರ ಪರವಾಗಿ ಕೆಲಸ ಮಾಡುತ್ತಿದೆ. ಸಾರ್ವಜನಿಕ ವಲಯದ ಹೆದ್ದಾರಿ, ರೈಲ್ವೆ ನಿಲ್ದಾಣ, ಏರ್ಪೋರ್ಟ್, ಬಂದರು, ಕ್ರೀಡಾಂಗಣಗಳನ್ನು ಖಾಸಗಿಯವರಿಗೆ ಪರಭಾರೆಯಾಗಿ ನೀಡಿದ್ದಾರೆ. ಮುಂದಿನ 5 ವರ್ಷ ಬಿಜೆಪಿಗೆ ಅಧಿಕಾರ ನೀಡಿದರೆ ದೇಶವನ್ನು ಸಂಪೂರ್ಣವಾಗಿ ಖಾಸಗಿಯವರಿಗೆ ನೀಡುವ ಕೆಲಸ ಬಿಜೆಪಿ ಮಾಡುತ್ತಿದೆ. ಪ್ರಜ್ಞಾವಂತ ಮತದಾರರು ಇದನ್ನು ಅರ್ಥೈಸಿಕೊಂಡು ಚುನಾವಣೆಯಲ್ಲಿ ತಮ್ಮ ಮತವನ್ನು ಚಲಾಯಿಸಬೇಕೆಂದರು. ಈ ಸಂದರ್ಭದಲ್ಲಿ ಮುಖಂಡರಾದ ವೆಂಕನಗೌಡ ಗದ್ರಟಗಿ, ಚಂದ್ರಶೇಖರ್ ಕ್ಯಾತ್ನಟ್ಟಿ, ಕಟ್ಟಡ ಕಾರ್ಮಿಕರ ಸಂಘದ ಜಗದೀಶ್ ಇದ್ದರು. ಇವತ್ತು ಈ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ವಿಶೇಷವಾಗಿ ಚರ್ಚೆ ಆಗ್ತಿರ್ತಕ್ಕಂಥ ವಿಷಯಗಳೇನು ಅಂತಂದರೆ, ಒಂದು ಈ ದೇಶದ ಸಂವಿಧಾನದ ಬಗ್ಗೆ, ಸಂವಿಧಾನ ಉಳಿಸಬೇಕು ಅಂತಕ್ಕಂಥ ವಿಷಯಗಳು ಚರ್ಚೆ ಆಗ್ತಾ ಇದೆ. ಎರಡನೇದು ದೇಶದ ಪ್ರಜಾಸತ್ತೆಯನ್ನು ರಕ್ಷಿಸ್ಕೊಳ್ಬೇಕು ಅಂತಕ್ಕಂಥ ವಿಷಯಗಳಲ್ಲಿ ಚರ್ಚೆ ಆಗ್ತಾ ಇದೆ. ಮೂರನೇದು ಈ ದೇಶದ ಬಹುತ್ವ ಭಾರತದ ಲಕ್ಷಣಗಳನ್ನು ಹಾಗೆ ಉಳಿಸ್ಕೋಬೇಕು ಅಂತಕ್ಕಂಥ ಚರ್ಚೆ ಗಂಭೀರವಾಗಿ ನಡೀತಿರುವ ಸಂದರ್ಭದೊಳಗೆ ನಾವು ಚುನಾವಣೆ ಎದುರಿಸ್ತಾ ಇದ್ದೇವೆ. ನಾವಾದರೂ ಕೂಡ ಭಾರತ ಕಮ್ಯುನಿಸ್ಟ್ ಪಕ್ಷ ಏನು ಮೋದಿಯವರು ಹೇಳಿದರು, ಅಚ್ಚೇ ದಿನದಿಂದ ಅಮೃತ ಕಾಲದವರೆಗಿನ 10 ವರ್ಷಗಳ ಆಡಳಿತ ವೈಖರಿಯನ್ನು ವಿಶ್ಲೇಷಣೆ ಮಾಡ್ತಾ ಹೋದರೆ ನಮಗೆ ಕೊಂಡ್ಕೊಂಡಿರ್ತಕ್ಕಂಥ ವಿಷಯಗಳನ್ನು ಚರ್ಚೆ ಮಾಡಿ ಮುಂಬರುವ ಚುನಾವಣಾ ಸಂದರ್ಭದಲ್ಲಿ ಭಾರತ ಕಮ್ಯುನಿಸ್ಟ್ ಪಕ್ಷದ ನಿಲುವೇನು ಮತ್ತು ಅದನ್ನು ಯಾರನ್ನು ಬೆಂಬಲಿಸಬೇಕು ಅಂತಕ್ಕಂಥದ್ರ ಜೊತೆಗೆ ಕರೆಕೊಡೋ ನಿಟ್ಟಿನಲ್ಲಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾರೆ. ಸ್ನೇಹಿತರೆ, ತಮ್ಮೆಲ್ಲರಿಗೂ ಗೊತ್ತು, ಕಳೆದ 10 ವರ್ಷದ ಅವಧಿಯಲ್ಲಿ ಈ ದೇಶದ ಆರ್ಥಿಕ ನೀತಿ ಯಾವ ರೀತಿಯ ಒಂದು ದಿಕ್ಕನ್ನು ಪಡ್ಕೊಂಡಿದೆ ಅನ್ನೋದನ್ನು ನಾವು ಚರ್ಚೆ ಮಾಡಬೇಕು. ಇವತ್ತು ಈ ದೇಶದ ಸಂಪತ್ತು, ಈ ದೇಶದಲ್ಲಿ ಸೃಷ್ಟಿಯಾಗಿರ್ತಕ್ಕಂಥ ಸಂಪತ್ತು ಕೇವಲ 150 ಜನ ಬಿಲಿನಿಯರ್ಸ್, ಶತಕೋಟ್ಯಾಧೀಶರ ಆಸ್ತಿಯಾಗಿ ಪರಿವರ್ತನೆ ಆಗ್ತಾ ಇದೆ. ಅಂದರೆ
40% ಏನು ಈ ದೇಶದ ಆಸ್ತಿ ಇದೆ, ಸಂಪತ್ತಿದೆ, ಅದನ್ನು ಈ ದೇಶದ 150 ಜನ ಶತಕೋಟಿ ಬಿಲಿಯನ್ನರು ಅದನ್ನು ಅನುಭವಿಸ್ತಾ ಇದ್ದಾರೆ, ಅವರು ಪಾಲಾಗ್ತಾ ಇದೆ. ವಿಶೇಷವಾಗಿ ಅದಾನಿ ಅಂಬಾನಿ ಪಾಲಾಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಯಾಕಂದರೆ ಕಳೆದ ಈ 10 ವರ್ಷಗಳ ಅವಧಿಯಲ್ಲಿ ಕೋವಿಡ್ ನಂತರ ದಿನಗಳಲ್ಲೂ ಕೂಡ ಅದಾನಿ ಅಂಬಾನಿಯವರು ಪ್ರಪಂಚದಲ್ಲೇ ಮೊದಲ 2ನೇ 3ನೇ ಸ್ಥಾನಗಳನ್ನು ಆವಾಗವಾಗ ರಿಪೋರ್ಟ್ ಬಂದಾಗ ಪಡ್ಕೊಳ್ತಿರೋದು ನೋಡಿದರೆ, ವಿಶೇಷವಾಗಿ ದೇಶದ ಸಂಪತ್ತು ಕೇವಲ ಬಂಡವಾಳಶಾಹಿಗಳ ಕೈಗೆ ಹೋಗ್ತಾ ಇರತಕ್ಕಂಥದ್ದನ್ನು ನಾವು ಈಗಾಗಲೇ ನಾವು ಅಂಕಿಅಂಶದ ಆಧಾರದ ಮೇಲೆ ಹೇಳ್ಬೋದು. ಆದರೆ ಈ ದೇಶದಲ್ಲಿರ್ತಕ್ಕಂಥ 50% ಜನ ಅನುಭವಿಸ್ತಿರ್ತಕ್ಕಂಥ ಆಸ್ತಿಯ ಪಾಲು ಕೇವಲ 3%. ಕೇವಲ 3% ಆಸ್ತಿಯನ್ನು ದೇಶದ 50% ಜನ ಇವತ್ತು ಅನುಭವಿಸ್ತಾರೆ. ಇದು ಅತ್ಯಂತ ಅಪಾಯಕಾರಿಯಾದಂಥ ಒಂದು ಬೆಳವಣಿಗೆ. ಈ ಥರದ ಆರ್ಥಿಕ ಅಭಿವೃದ್ಧಿ ಇದೆಯಲ್ಲ, ಅದು ಉಳ್ಳವರ ಪರವಾದಂಥ ಆರ್ಥಿಕ ಅಭಿವೃದ್ಧಿ ಆದರೆ ಶ್ರೀಮಂತರು ಶ್ರೀಮಂತರಾಗ್ತಾನೆ ಹೋಗ್ತಾರೆ, ಬಡವರಾಗ್ತಾ ಇರ್ತಾರೆ. ಇದು ಬದಲಾಗಬೇಕು ಅಂತಕ್ಕಂಥದ್ದು ಬಹಳ ಗಂಭೀರವಾದಂಥ ಒಂದು ಆಲೋಚನೆ. ಮತ್ತು ಆರ್ಥಿಕವಾದಂಥ ವಿಚಾರಗಳನ್ನು ಚರ್ಚೆ ಮಾಡೋ ಸಂದರ್ಭದಲ್ಲಿ ಈಗಾಗಲೇ ಬೇರೆ ಬೇರೆ ಚುನಾವಣಾ ಪ್ರಚಾರ ಭಾಷಣಗಳಲ್ಲಿ ಯಾವುದೂ ಕೂಡ ಒಂದು ಪ್ರಮುಖ ಸ್ಥಾನಕ್ಕೆ ಬರ್ತಾ ಇದೆ. ಬದಲಾಗಿ ಬೇರೆ ಬೇರೆ ವಿಷಯಗಳನ್ನ ಚರ್ಚೆ ಮಾಡಿ ಚುನಾವಣೆಯಲ್ಲಿ ಮತ ಕೇಳ್ತಕ್ಕಂಥ ಪಕ್ಷವನ್ನು ನಾವು ನೋಡ್ತೇವೆ. ಮೊನ್ನೆ ಜಾರ್ಖಂಡ್ನಲ್ಲಿ ಮಾನ್ಯ ಪ್ರಧಾನಿ ಮೋದಿ ಅವರು ಭಾಷಣ ಮಾಡ್ತಾ ಹೇಳಿದರು, ಅಭಿ ಪಿಕ್ಚರ್ ಬಾಕಿ ಹೈ. ಈ ಮಾತನ್ನು ಲೋಕಸಭಾ ಚುನಾವಣೆಯ ಪ್ರಚಾರ ಭಾಷಣದಲ್ಲಿ ಜಾರ್ಖಂಡ್ನಲ್ಲಿ ಹೇಳ್ತಾರೆ, ಅಭಿ ಪಿಕ್ಚರ್ ಬಾಕಿ ಹೈ. ಹಾಗಾದರೆ ಏನದು, ಅದರ ಅರ್ಥ ಏನು ಅನ್ನೋದನ್ನು ವಿಶ್ಲೇಷಣೆ ಮಾಡಬೇಕಾಗುತ್ತೆ. ಇದು ಟ್ರೈಲರ್, ಈ 10 ವರ್ಷ ನಾವು ಟ್ರೈಲರ್ ಮಾಡಿದ್ದೀವಿ, ಇನ್ನು ಉಳಿದಿರ್ತಕ್ಕಂಥದ್ದು ಇನ್ನೂ ಪಿಕ್ಚರ್ ಭಾಳ ಬಾಕಿ ಇದೆ ಅಂತಕ್ಕಂಥ ಮಾತನ್ನು ಮೋದಿಯವರು ಹೇಳಿರುವುದರಿಂದ ನಾವು ಯೋಚನೆ ಮಾಡಬೇಕಾಗಿದೆ. ಕಳೆದ 10 ವರ್ಷದಲ್ಲಿ ಏನು ಟ್ರೈಲರ್ ನಡೆದಿತ್ತು ಅದು ಇನ್ನಷ್ಟು ಈ ಮತ್ತೊಮ್ಮೆ 5 ವರ್ಷದ ಅವಕಾಶ ಸಿಕ್ಕಿದ್ರೆ ಅದು ಜಾಸ್ತಿ ದೊಡ್ಡ ಪ್ರಮಾಣದಲ್ಲಿ ಜಾಸ್ತಿ ಆಗುತ್ತೆ ಅಂತಕ್ಕಂಥ ಆಲೋಚನೆ ಮಾಡಿದರೆ, ಕಳೆದ 10 ವರ್ಷದಲ್ಲಿ ಆರ್ಥಿಕ ಅಭಿವೃದ್ಧಿ ವಿಷಯಕ್ಕೆ ಸಂಬಂಧಪಟ್ಟರೆ ನಿರ್ಮಲಾ ಸೀತಾರಾಮನ್ ಅವರು ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನ್ ಅಂತಕ್ಕಂಥ ಒಂದು ಕಾರ್ಯಕ್ರಮನ ಘೋಷಣೆ ಮಾಡಿದರು ಅವರ ಬಜೆಟ್ನಲ್ಲಿ. ಅದು 6 ಲಕ್ಷ ಕೋಟಿ ರೂಪಾಯಿಗೆ ಈ ದೇಶದ ಸಾರ್ವಜನಿಕ ವಲಯದ ಉದ್ದಿಮೆಗಳನ್ನು 50 ವರ್ಷಕ್ಕೆ ಪರಭಾರೆ ಮಾಡಿದರು, ಲೀಸಿಗೆ ಕೊಟ್ಟಿರೋದು. ಅದರಲ್ಲಿ ಈ ದೇಶದ ಹೆದ್ದಾರಿಗಳನ್ನು ಕೊಟ್ಟಿದ್ದಾರೆ, ರೈಲ್ವೆ ನಿಲ್ದಾಣಗಳನ್ನು ಕೊಟ್ಟಿದ್ದಾರೆ, ಬಂದರುಗಳನ್ನು ಕೊಟ್ಟಿದ್ದಾರೆ, ಏರ್ಪೋರ್ಟ್ಗಳನ್ನ ಕೊಟ್ಟಿದ್ದಾರೆ, ಗಣಿಗಳನ್ನು ಕೊಟ್ಟಿದ್ದಾರೆ, ಹಾಗೆಯೇ ಸ್ಟೇಡಿಯಂಗಳನ್ನ ಕೊಟ್ಟಿದ್ದಾರೆ, ನಮ್ಮ ಕೇಬಲ್ ವೈರ್ಗಳನ್ನ ಕೊಟ್ಟಿದ್ದಾರೆ, ಟವರ್ಗಳನ್ನ ಕೊಟ್ಟಿದ್ದಾರೆ. ಇವನ್ನೆಲ್ಲವೂ ಕೊಟ್ಟು 6 ಲಕ್ಷ ಕೋಟಿನ ಸಂಗ್ರಹ ಮಾಡ್ತಕ್ಕಂಥ ಗುರಿಯಲ್ಲಿ 2025 ಮಾಡಬೇಕು ಅಂತಕ್ಕಂಥ ಗುರಿಯೊಂದಿಗೆ ಈಗಾಗಲೇ ಕೊಟ್ಟಿದ್ದಾರೆ. ಕರ್ನಾಟಕದ ಉದಾಹರಣೆ ಏನು ಅಂತಂದರೆ, ಅದರ ಭಾಗವಾಗಿ ಮಂಗಳೂರಿನಲ್ಲಿ ಒಂದು ಏರ್ಪೋರ್ಟ್ ಇತ್ತು, ನಮ್ಮದು ಮಂಗಳೂರು ಏರ್ಪೋರ್ಟ್ ಇತ್ತು, ಅದನ್ನು ಅದಾನಿಯವರಿಗೆ ಪರಭಾರೆ ಮಾಡಿದ್ದಾರೆ. ಅದಾನಿ ಪರಭಾರೆ ಮಾಡೋದು ಇವತ್ತು ನಾವು ಮಂಗಳೂರು ಏರ್ಪೋರ್ಟ್ ಮುಂದೆ ನಿಂತ್ಕೊಂಡ್ರೆ ಅದಾನಿ ಏರ್ಪೋರ್ಟ್ ಅಂತಕ್ಕಂಥದ್ದು ನಾವು ಗೋಡೆ ನೋಡ್ಬೋದು. ಹೀಗೆ ದೇಶದ ಸಾರ್ವಜನಿಕ ವಲಯದ ಸಂಪತ್ತನ್ನು ಕೇವಲ ಅದಾನಿ ಅಂಬಾನಿ ಅಂತ ಕಾರ್ಪೊರೇಟ್ ಕಂಪನಿಗಳಿಗೆ ಕೊಟ್ಟಿರೋದಿದೆಯಲ್ಲ, ಇದು ಇದು ನಾವು ಮೋದಿಯವರಿಗೆ ಪ್ರಶ್ನೆ ಮಾಡಬೇಕಾಗಿದೆ. ಈ ಪಿಕ್ಚರ್ ಬಾಕಿ ಹೈ ಅಂದರೆ ಏನು 25 ರೈಲ್ವೆ ನಿಲ್ದಾಣಗಳನ್ನು ಕೊಟ್ಟಿದ್ದೀರಾ, ಉಳಿರೋ ರೈಲ್ವೆ ನಿಲ್ದಾಣಗಳನ್ನು ಯಾವಾಗ ಕೊಡ್ತೀರಾ, ಕೊಡ್ತೀವಿ ಅಂತಕ್ಕಂಥ ಸೂಚನೆ ಅಂತಕ್ಕಂಥ ಪ್ರಶ್ನೆಯನ್ನು ನಾವು ತೋರಿಸಬೇಕಾಗಿದೆ. ಇದು ಒಂದು ಕಡೆ ಇಡೀ ದೇಶದ ಸಾರ್ವಜನಿಕ ವಲಯದ ಸಂಪತ್ತನ್ನು ಬಂಡವಾಳಶಾಹಿ ಕಾರ್ಪೊರೇಟ್ ಕಂಪನಿಗಳಿಗೆ ಕೊಡೋದು ಒಂದು ಕಡೆ ಆದರೆ, ಇದರ ಅಪಾಯ ಇರೋದು, ಇದರಿಂದ ತೊಂದರೆಗೆ ಒಳಗಾಗಿರ್ತಕ್ಕಂಥದ್ದು ಈ ದೇಶದ ಹಿಂದುಳಿದ ವರ್ಗದ ಯುವಕರು, ಪರಿಶಿಷ್ಟ ಜಾತಿ ಯುವಕರು ಮತ್ತು ಪರಿಶಿಷ್ಟ ಪಂಗಡದ ಯುವಕರು. ಹೇಗೆ ಅಂತಂದರೆ, ಸಾರ್ವಜನಿಕ ವಲಯದ ಉದ್ದಿಮೆಯಲ್ಲಿ ನಾವು ಉದ್ಯೋಗದ ಮೀಸಲಾತಿ ಇದ್ದು ನಮಗೆ ಆ ಉದ್ಯೋಗದ ಮೀಸಲಾತಿ ಇದ್ದಾಗ ನಾವಲ್ಲಿ ಮೀಸಲಾತಿಯನ್ನು ಬಳಸ್ಕೊಳ್ಳೋ ಅವಕಾಶ ಇತ್ತು. ಈಗ ಅಲ್ಲಿ ನೇಮಕಾತಿ ಮಾಡ್ಕೊಳ್ತಕ್ಕಂಥದ್ದು, ಅಲ್ಲಿ ನೇಮಕಾತಿ ಈ ಸಾರ್ವಜನಿಕ ವಲಯದ ಉದ್ಯಮಗಳಲ್ಲಿ ನೇಮಕಾತಿ ಮಾಡ್ಕೊಳ್ತಕ್ಕಂಥ ಕಾರ್ಪೊರೇಟ್ ಕಂಪನಿಗಳಲ್ಲಿ ಮೀಸಲಾತಿ ಇಲ್ಲ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವೈಭವ ಟಿವಿ. ವಂದನೆಗಳೊಂದಿಗೆ ದೇವಿಕಾ ಚನ್ನಬಸವ.